ನಿನ್ ಫೋನ್ ಕೊಡು. ನಿನ್ ಫೋನ್ ಕೊಡು. ಈ ಖುಷಿಗೆ ಸಿಕ್ಕ ಕಡೆ ಎಲ್ಲ ಫೋಟೋ ತಗೋಬೇಕಿತ್ತ. ಡಿಲೀಟ್ ಮಾಡೋಕ್ಕೆ ಏನೂ ಉಳಿಸಿಲ್ಲ. ಓ ಲಾಸ್ಟ್ ಹಗ್ಗ. ವೇಟ್, ಫ್ಯೂಚರಲ್ಲಿ ನಿನ್ನಿಂದ ನಂಗೇನು ಪ್ರಾಬ್ಲಮ್ ಆಗಬಾರ್ದು. ನನ್ನ ಫ್ಯೂಚರಲ್ಲಿ ನೀನಿದ್ರೆ ತಾನೆ ಪ್ರಾಬ್ಲಮ್ ಮಾಡಕ್ಕೆ. ಹೋಗೆ ಇಷ್ಟನೇ. ಹೇ ನಮಗೆ ಫ್ರೀ ಬರ್ಡ್. ಮಗ, ಹಾಂ ಸಿಗರೇಟ್ ಬಿಟ್ಟಿದ್ಯಲ್ಲೋ? ಇಷ್ಟು ದಿನ ಅವಳಿಗೋಸ್ಕರ ಬಿಟ್ಟಿದ್ದ, ಇನ್ಮೇಲೆ ನನಗೋಸ್ಕರ ಬಿಡ್ತೀನಿ. ಅಲ್ಲೂ should I? ಈ ಡ್ರೀಮ್ ಕ್ಯಾಚರ್ ನೋಡಿದಾಗೆಲ್ಲ ನಿನಗೆ ನನ್ನ ಡ್ರೀಮ್ಸೇ ಬರಬೇಕು. Oh, he's typing. ಒಳ್ಳೆ ಟೈಪ್ ಮಾಡ್ತಾಳೆ. I'll better wait. ಬೇಡ, ನಾನೇ ಮಾಡ್ತೀನಿ.
ಹೇಳು. ಎಲ್ಲ ಲವ್ ರಿಲೇಷನ್ಶಿಪ್ಪಲ್ಲೂ 2 ವಿಷಯ ಕಾಮನ್. ಒಂದು, ಆ ರಿಲೇಷನ್ಶಿಪ್ಪಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದರೆ ಆ ಪ್ರಾಬ್ಲಮ್ನ ಮರೆತು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋದು. ಇನ್ನೊಂದು, ಆ ರಿಲೇಷನ್ಶಿಪ್ನ ಮರೆತು ಮೂವ್ ಆನ್ ಆಗೋದು. ಬಟ್ ನಮ್ಮಿಬ್ಬರ ವಿಷಯದಲ್ಲಿ ಅವೆರಡು ಸಾಧ್ಯ ಆಗ್ತಿಲ್ಲ. ಐ ಡೋಂಟ್ ನೋ, ಮೈ ಹೆಡ್ ಇಸ್ ಬರ್ಸ್ಟಿಂಗ್ ಔಟ್. ಐ ಆಮ್ ಸೋ ಕನ್ಫ್ಯೂಸ್ಡ್. ಆ್ಯಕ್ಚುಲಿ ಈ ಕನ್ಫ್ಯೂಷನ್ಗೆ ನಾನೊಂದು ಸೊಲ್ಯೂಷನ್ ರೆಡಿ ಮಾಡ್ಕೊಂಬಂದಿದ್ದೀನಿ. ಏನು? ನಾವಿಬ್ರು ಮತ್ತೆ ಫಸ್ಟಿಂದ ಲವ್ ಮಾಡೋಣ. ವಾಟ್? ಎಸ್. ಅರ್ಥ ಆಗ್ಲಿಲ್ಲ. ನಿಂಗೆ ಸಿಂಪಲ್ಲಾಗಿ ಅರ್ಥ ಮಾಡಿಸ್ಬೇಕು ಅಂದರೆ ಈ ಟೈಮ್ ಟ್ರಾವೆಲ್ ಮೂವೀಸ್ ನೋಡ್ತೀಯಾ? ಅದೇ ಥರ, ಬಟ್ ಇದು ಟೈಮ್ ಟ್ರಾವೆಲ್ ಅಲ್ಲ, ಲವ್ ಟ್ರಾವೆಲ್. ನಾವಿಬ್ರು 5 years ಬ್ಯಾಕ್ ಹೋಗೋಣ. ನನ್ನ ಲೈಫಿಗೆ ನೀನು, ನಿನ್ನ ಲೈಫಿಗೆ ನಾನು ಇನ್ನೂ ಬಂದೇ ಇಲ್ಲ ಅಂದ್ಕೊಳ್ಳೋಣ. ನಾವು ಹೇಗೆ ಪರಿಚಯ ಅದು ಹೇಳು? ಇನ್ಸ್ಟಾ. ಹಾಂ, ಮತ್ತೆ ಅಲ್ಲಿಂದ ರೀಸ್ಟಾರ್ಟ್ ಮಾಡೋಣ. ಅವಾಗಲೂ ವರ್ಕೌಟ್ ಆಗಲಿಲ್ಲ ಅಂದರೆ ಸಿಂಪಲ್, ಕಂಪ್ಲೀಟಾಗಿ ಬ್ರೇಕಪ್ ಮಾಡ್ಕೊಳ್ಳೋಣ. ಓಕೆನಾ? ಸಿ, ಇವಾಗಿರೋ ಡಿಪ್ರೆಷನ್ಗೆ ಈ ಸೊಲ್ಯೂಷನ್ ಏನೋ ಓಕೆ, ಬಟ್ ಇದೆಲ್ಲ ವರ್ಕ್ ಆಗುತ್ತಾ? ನೋಡೋಣ.